ನಾನು ಒಣಗೋಗ್ಬಿಟ್ಟಿತ್ತು. ಅಂದರೆ ಮೆಣಸಿನ ಬೀಳು ಭಾರಿ ಚೆನ್ನಾಗಿತ್ತು. ಬಿಟ್ಟಿದ್ರೆ 6 ತಿಂಗಳಲ್ಲಿ ಆಲ್ವನ ಬಿದ್ದೋಗಿರೋದು. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಫಸ್ಟ್ ಸಿಮೆಂಟ್ ಪೋಲ್ ಇದಕ್ಕೆ ಹಾಕಿದ್ದು ನೋಡಿ. ಇದಕ್ಕೆ ಹಾಕಿದ್ದು ಫಸ್ಟ್ ಸಿಮೆಂಟ್ ಪೋಲು. ಬನ್ನಿ ಕಾರ್ ತೊಗೊಂಡೋಗ್ಬೇಕು. ಆದರೆ ಮುಂದೆ ದೊಡ್ಡ ಮರ ಬಿದ್ದಿದೆ. ಅವ್ನು ಒಣಗಿದಂತ ಕಟ್ ಮಾಡ್ಕೊಬಿಟ್ಟು ಹೋಗ್ಬೇಕೀಗ. ನೋಡಿ ಇದು ಲಾಸ್ಟ್ ಇಯರ್ ಹಾಕಿದ್ದು ಅಡಿಕೆ ಮರಕ್ಕೆ ಎಲ್ಲ ಇಟ್ಕೊಂಡಿದೆ, ಬರ್ತಾ ಇದೆ ಅದು. ನೋಡಿ ಬಂದಷ್ಟೇ ಫಸ್ಟು ನಾವೇನಂದ್ರೆ ಮೋಸ್ಟ್ಲಿ ಹೋಗಿ ಅದು ಕಾಫಿ ಕೊಡೋಣ ಅಂತ. ಇಲ್ಲ ಬನ್ನಿ ತೋಟ ತೋರಿಸ್ತೀನಿ, ನಮ್ಗೆ ಅದೇ ಖುಷಿ. ಇನ್ಯಾರು ನೋಡಿ ನೋಮನ್ ಬಾಯ್ ಸಿಕ್ಕಿದ್ದಾರೆ. ಹಾಯ್ ನೋಮನ್ ಬಾಯ್, ಏನು ಸಮಾಚಾರ? ಕೃಷ್ಣನಂದು ಪಕ್ಕ ತೋಟ, ನೋಮನ್ ಬಾಯ್ದು ರೋಡ್ ಈ ಕಡೆ ಇವ್ರ ತೋಟ. 2 ಜನದು ಮೆಣಸದು ಭಾರಿ ಚೆನ್ನಾಗಿ ಸಿಗಿರಿದೆ. ಏನು ಕತೆ ಏನು ಮಾಡಿದ್ರಿ ಅಂತ ಹೇಳಿ ನಮ್ಮ ವ್ಯೂವರ್ಸಿಗೆ. ಈಗ ಇಲ್ಲಿ ನೋಡಿ, ಇಲ್ಲಿ ಅರಬೇಕೆಲ್ಲ ಹೆಂಗಿದೆ ಅಂತ ನೋಡಿ, ಇದ್ರಲ್ಲಿ ಹೆಂಗಿದೆ ಅಂತ. ಇಲ್ಲ ಹೈಟ್ ಓಕೆ ಇನ್ನ ಒಂದು 4 ವರ್ಷ ಕುಯ್ಯೋದು ಒಳ್ಳೆ ಕ್ರಾಪು. ನಂತರ ಚಂದ್ರಗಿರಿಗೆ ಹೋಗೋದು. ಇವಾಗ ಇರೋ ಕಾವೇರಿ ನೀವು ಅಲ್ಲಿ ಅಂಡರ್ಲೈನ್ ಹಾಕೊಳ್ತಿಲ್ಲ, ಅಪ್ರೂಟ್ ಮಾಡ್ಬಿಟ್ಟು ಬೆಸ್ಟ್ ಅದು. 3 ರೌಂಡ್ ಸ್ಪ್ರಿಂಕ್ಲರ್ ಆಗಿದೆ. ಎಷ್ಟು ರೌಂಡ್ ಗೊಬ್ಬರ ಇದೆ ನಿಮ್ದು? 1 ರೌಂಡ್ ಗೊಬ್ಬರ ಆಯ್ತು. 1 ರೌಂಡ್ ಗೊಬ್ಬರ, 2 ರೌಂಡ್ ಆಯ್ತು. ಫಾಲಿಯರ್ 2 ರೌಂಡ್ ಆಯ್ತು. ನಿಮ್ದು? ನಮ್ದು ಗೊಬ್ಬರ 2 ರೌಂಡ್ ಆಯ್ತು, ಫೋಲಿಯರ್ 1 ರೌಂಡ್. ನಿಮ್ದು ಏನ ಫಾಲಿಯರ್ ಏನು ಮಾಡಿದ್ರಿ? ಫೋಲಿಯರು ಗುಡ್ ಮಾರ್ನಿಂಗ್. ಬನ್ನಿ, ಈಗ ಗೊಬ್ಬರ ಲೋಡ್ ಆಗ್ತಾ ಇದೆ. ಆಲ್ಮೋಸ್ಟ್ ಯೂರಿಯಾ ಮಿಕ್ಸರ್, DAP ಮಿಕ್ಸರ್ ನಿಮ್ಗೆ ಮಾಡಿ ಇಟ್ಟರೆ ಒಂದಿನ ನಿಮಗೆ ಮಾಯಿಶ್ಚರ್ ಕ್ರಿಯೇಟ್ ಆಗ್ಬಿಡುತ್ತೆ. ಅದಕ್ಕೆ ಈಗ ಹಾಕ್ಬಿಡೋಣ ಅಂತ. ಇವತ್ತು ಬಂದ್ಬಿಟ್ಟು ಸಣ್ಣ ಡೇ ಇವತ್ತು ಅದು ಹೇಳ್ಬಿಟ್ಟು ವರ್ಕ್ ಮಾಡ್ತಾ ಇದ್ದೀವಿ. ಬನ್ನಿ ಈಗ ನೋಡಿ, ಇಲ್ಲಿ ಮಾಡ್ತಿದ್ದಾರೆ ನೋಡಿ. ಬನ್ನಿ ಹೋಗೋಣ ಈಗ. ಬ್ಯಾಕ್ ಟು ಬ್ಯಾಕ್ ಮೆನ್ಯೂರ್. ನಿನ್ನೆ 25 ಸೆಂಟ್ಸ್ ಮಳೆ ಬಂದಿದೆ, 25-30 ಸೆಂಟ್ಸ್ ಮಳೆ ಬಂದಿದೆ. ಬೆಸ್ಟ್ ಅಂತ ಒಳ್ಳೆ ಬಿಸಿಲು. ಹೆಂಗಾಗಿದೆ ಅಂತಂದರೆ ಏಪ್ರಿಲಲ್ಲಿ ಬರ್ತಿತ್ತಲ್ಲ ಈವ್ನಿಂಗ್ ಮಳೆ, ಆ ಥರ ಆಗಿದೆ. ಏಪ್ರಿಲ್ ಮೇಲೆಲ್ಲ ಇದೇನು ಮಳೆಗಾಲ ಅಂತಲೇ ಹೇಳೋಕ್ಕಲ್ಲ. ಈ ವರ್ಷದ ಮಳೆಗಾಲ ಏನು ಕತೆ ಅಂತಲೂ ಗೊತ್ತಿಲ್ಲ. ಒಂದ್ಸತಿ ಹೇಳ್ತಾರೆ ಮಳೆ ಜಾಸ್ತಿ ಅಂತ. ಆದರೆ ನಾನು ಒಂದು ಏನು ನೋಡಿದ್ದು ಅಂತಂದರೆ, ಎಲ್ಲ ವೆದರ್ ರಿಪೋರ್ಟ್ ಹೆಂಗೆ ಹೇಳ್ತಾರೆ ಅಂತಂದರೆ, ಕಂಟಿನ್ಯೂಸ್ 2 ದಿನ ಮಳೆ ಬಂತು ಅಂದರೆ ಮಳೆಗಾಲ ಹಿಡಿತೀನಿ ಭಾರಿ ಮಳೆ ಅಂತಾರೆ. 3 ದಿನ ಬಿಸಿಲು ಬಂತು ಅಂತಂದ್ರೆ ಈ ವರ್ಷ ಮಳೆ ಕಮ್ಮಿ ಆಯಿತು ಅಂತಾರೆ. ಯಾರು ಅಷ್ಟು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಿಲ್ಲ. ನೋಡಿ, ಒಂದು 2-3 ವರ್ಷ ಹಿಂದೆ ಇದು ಆಲ್ವಾನದಲ್ಲಿತ್ತು ಮೆಣಸಿದು. ಏನಾಗಿತ್ತು ಅಂತಂದರೆ ಆಲ್ವಾನ ಒಣಗೋಗ್ಬಿಟ್ಟಿತ್ತು. ಅಂದರೆ ಮೆಣಸಿನ ಬೀಳು ಭಾರಿ ಚೆನ್ನಾಗಿತ್ತು. ಬಿಟ್ಟಿದ್ರೆ 6 ತಿಂಗಳಲ್ಲಿ ಆಲ್ವಾನ ಬಿದ್ದೋಗಿರೋದು. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಫಸ್ಟ್ ಸಿಮೆಂಟ್ ಪೋಲ್ ಇದಕ್ಕೆ ಹಾಕಿದ್ದು ನೋಡಿ. ಇದಕ್ಕೆ ಹಾಕಿದ್ದು ಫಸ್ಟ್ ಸಿಮೆಂಟ್ ಪೋಲು 3 ವರ್ಷದಿಂದ ಉಳಿದಿದೆ. ಏನಾಗಿದೆ ಅಂದರೆ ಇಲ್ಲಿ ನೋಡಿ, ಸಿಮೆಂಟ್ ಪೋಲ್ಗೆಲ್ಲ ಇಟ್ಕೊಬಿಟ್ಟಿದೆ ಮೆಣಸೀಗ ಸ್ಟ್ರೀಟ್. ಇದು ನಾವು ಸಿಮೆಂಟ್ ಪೋಲ್ ಹಾಕಿರಲಿಲ್ಲ ಅಂತ ಈ ಮೆಣಸಿನ ಬೀಳು ಹೋಗಿರೋದು. ಇದು ನೋಡಿ, ಆಲ್ವನೆಲ್ಲ ಹೋಗ್ಬಿಟ್ಟು ಕುಂಬಿಡ್ದು ಫುಲ್ ಹೋಗಿದೆ ನೋಡಿ. ಇದು ಕುಂಬಿಡ್ದೆಲ್ಲ ಹೋಗಿದೆ, ಇದೇನಿಲ್ಲ ಮುಗಿದಿದೆ. ಆದರೆ ಏನಂತಂದರೆ ಒಂದು ಸಿಮೆಂಟ್ ಪೋಲ್ಗೆ ಇಟ್ಕೊಬಿಟ್ಟಿದೆ. ಇದು ಆಲ್ಮೋಸ್ಟ್ ಈಗ ನಮಗೊಂದು 15 ಅಡಿ ಇದೆ ನೋಡಿ ಮೆಣಸಿಲ್ಲ. ಮೆಣಸು ಅಷ್ಟೇ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಆಯಿತು. ಆಮೇಲೆ ಇದು ಹಾಕಿದ್ಮೇಲೆ ಸೇಮ್ ಸಿಲ್ವರ್ಲಿ ಚಿಕ್ಕದಾಗಿ ಬರ್ತಾಯಿತ್ತು, ಭಾರಿ ಚೆನ್ನಾಗಿತ್ತು ಮೆಣಸು. ಅದು ಸಿಲ್ವರ್ ಮಸೋದಾಯಿತು. ಆಮೇಲೆ ಅದನ್ನ ಸಿಮೆಂಟ್ ಪೋಲಿಗೆ ಹಾಕಿದ್ವಿ ನೋಡಿ. ನೋಡಿ ಅದು ನಿಮಗೆ ಬಂತು. ವೆರಿ ನೈಸ್. ಈ ಥರ ಎಕ್ಸ್ಪೆರಿಮೆಂಟು ಮಾಡಿ ಈಗೊಂದು 450 ಪೋಲ್ ಹಾಕ್ಬಿಟ್ಟಿದ್ವಿ ಸಿಮೆಂಟ್ ಪೋಲಿಗೆ. ದೇವ್ರದ್ದೇನು ಚೆನ್ನಾಗಿ ಬರ್ತಾಯಿದೆ. ಅದ್ರ ಬಗ್ಗೆ ಅಪ್ಡೇಟ್ ಇರುತ್ತೆ, ಎಲ್ಲ ಕೇಳ್ತಾ ಇದ್ದಾರೆ. ಇದು ನೋಡಿ, ಇದೆಲ್ಲ ಡಾರ್ಫ್ ಗಿಡ. ಇದೆಲ್ಲ ಇದು ಆಲ್ಮೋಸ್ಟ್ ಇದು 6 ಅಡಿಗೆ ನಾವು ಮಟ್ಟ ಮಾಡಿದ್ವಿ. 2 ಸ್ಟೆಪ್ ಬಿಟ್ಟಿದ್ದೀವಿ. ಇದು ಅಷ್ಟೇ. ಹಿಂಗೆ ಕಾರ್ ತೊಗೊಂಡೋಗ್ಬೇಕು. ಆದರೆ ಮುಂದೆ ದೊಡ್ಡ ಮರ ಬಿದ್ದಿದೆ. ಅವ್ನು ಒಣಗಿದಂತ ಕಟ್ ಮಾಡ್ಕೊಬಿಟ್ಟು ಹೋಗ್ಬೇಕೀಗ. ನೋಡಿ, ಇದು ಲಾಸ್ಟ್ ಇಯರ್ ಹಾಕಿದ್ದು ಅಡಿಕೆ ಮರಕ್ಕೆ ಎಲ್ಲ ಇಟ್ಕೊಂಡಿದೆ, ಬರ್ತಾ ಇದೆ ಅದು. ಮೇಜರ್ಲಿ ನಮ್ಮದು ಪ್ಲ್ಯಾನ್ ಏನಿದೆ ಅಂತಂದರೆ ಮಲ್ಟಿಪ್ಲಿಕೇಶನ್ಸ್. ಇನ್ನು ನೆಕ್ಸ್ಟಿಗೆ ಇದನ್ನೆಲ್ಲ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಬೆಳಿಗ್ಗೆ ಒಳ್ಳೆ ಬಿಸಿಲಿತ್ತು ಪಾಪ. ಗೊಬ್ಬರ ಹಾಕಿದ್ವಿ, ಸ್ವಲ್ಪ ಇತ್ತು. ಹಾಕಿದ್ಮೇಲೆ ಈವ್ನಿಂಗಲ್ಲಿ ನೋಡಿ ಒಳ್ಳೆ ಲೈಟ್ ಮಳೆ. ಎಷ್ಟು ಮಳೆ ಬರ್ತಿದೆ ಅಂತಂದರೆ ಜಾಸ್ತಿ ಇಲ್ಲ ಕಮ್ಮಿ ಇಲ್ಲ, ಲೈಟಾಗಿ ಬರ್ತಾಯಿದೆ. ಆದರೆ ನಿಜವಾಗ್ಲೂ ಏನು ಅಂತಂದರೆ ವೆದರ್ ಮಾತ್ರ ಅಮೇಜಿಂಗ್ ಆಗಿದೆ. ಬೆಳಿಗ್ಗೆ ಹೊತ್ತು ಒಳ್ಳೆ ಬಿಸಿಲು, 3 ಗಂಟೆ ಮೇಲೆ ಒಳ್ಳೆ ಮಳೆ. ನೋಡಿ ವೆರಿ ನೈಸ್. ನೋಡಿ ಹಿಂಗಿದೆ. ಬನ್ನಿ, ಸಕ್ಕ ದಿನ ಆಗಿತ್ತು ಗ್ರೋಸ್ಗೆ ಹೋಗ್ದಲೆ. ಗ್ರೋಸಲ್ಲಿ ಹೋಗಿದಾಗ ನಾವು ರೆಗ್ಯುಲರ್ ಮೀಟ್ ಆಗೋದು ಕೃಷ್ಣಣ್ಣ ಬರ್ತಾರೆ, ನಾಯಜ್ ಬರ್ತಾರೆ, ಮತ್ತು ನೋಮನ್ ಬಾಯ್ ಅಂತ ಇರ್ತಾರೆ. ಅವರು ನಾಯಜ್ ಮತ್ತು ನೋಮನ್ ಬಾಯ್ ಇಲ್ಲ, ಕೃಷ್ಣಣ್ಣ ಸಿಗ್ತೀನಿ ಅಂತ ಹೇಳಿದ್ರು. ಹೋಗಿ ಮೀಟ್ ಆಗ್ತಾಯಿದ್ವಿ ಕೃಷ್ಣಣ್ಣನ. ಸಕ್ಕ ದಿನ ಆದಮೇಲೆ ಮೀಟ್ ಆಗ್ತಾಯಿದ್ವಿ. ಆಲ್ಮೋಸ್ಟ್ ಒಂದು 80-90 ಡೇಸ್, 3 ತಿಂಗಳು ಆಗಿರ್ಬೋದು ನಾವು ಮೀಟ್ ಆಗ್ದಲೆ. ಮೀಟ್ ಆಗ್ತಾಯಿದ್ದೀವಿ. ಬನ್ನಿ ಈಗ ಏನು ಸಮಾಚಾರ? ಮೀಟ್ ಮಾಡಿ ತುಂಬ ಖುಷಿ ಆಯ್ತು. ಏನು ಆಲ್ಮೋಸ್ಟ್ 3 ತಿಂಗಳ ಮೇಲೆ ಆಯ್ತು ಮೀಟ್ ಆಗ್ದಲೆ. ನೋಡಿ ಬಂದಷ್ಟೇ ಫಸ್ಟು ನಾವೇನಂದ್ರೆ ಮೋಸ್ಟ್ಲಿ ಹೋಗಿ ಅದು ಕಾಫಿ ಕೊಡೋಣ ಅಂತ. ಇಲ್ಲ ಬನ್ನಿ ತೋಟ ತೋರಿಸ್ತೀನಿ, ನಮ್ಗೆ ಅದೇ ಖುಷಿ. ನಮಗೆ ಏನಂತಂದರೆ ಕಲಿಯೋಕ್ಕೆ ಸಿಕ್ಕುತ್ತೆ ಅಂತ. ಮತ್ತೆ ಅಣ್ಣ ಹೆಂಗಿದ್ದೀರಾ?
ತುಂಬ ಚೆನ್ನಾಗಿದೆ. ನಿಮ್ದು ಇಲ್ಲಿ ಭಾರಿ ಚಿಗುರಿದೆ ಮೆಣಸು. ಒಂದು ಸ್ವಲ್ಪ ಈ ಸತಿ ಎಲ್ಲ ರಿಕವರ್ ಆಗಿದೆ ಅಣ್ಣ, ಎಲ್ಲ ಬಳ್ಳಿ ಎಲ್ಲರದ್ದು ಚಿಗುರಿ ಬಿಟ್ಟಿದೆಲ್ಲ. ಹೌದು, ಇವಾಗ ಸದ್ಯ ಬಿಸಿಲು ಮಳೆ ಬಂದು ಹೌದು 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 ಹೌದು. ತುಂಬ ಚೆನ್ನಾಗಿ. ಮತ್ತೆ ಅಣ್ಣ ಸಮಾಚಾರ ಹೆಂಗಿದ್ದೀರಾ? ಫೈನ್. ಎಷ್ಟು ದಿನಗಳ ನಂತರ. ತುಂಬ ದಿನ ಆಯ್ತು. ಹೌದು, ಸಖತ್ ದಿನ ಆಗಿತ್ತು. ಅದಕ್ಕೆ ಬಂದಂಗೆ ಮೂಡಿಗೆರೆಗೆ ಮನೆಗೆ ಬಂದಷ್ಟೇ ಅಣ್ಣಂಗೆ ಫೋನ್ ಮಾಡಿದೆ ಮೀಟ್ ಆಗೋಣ ಅಂತ. ಹಂಗೆ ಈಗ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರ ಅಣ್ಣ? ಈಗ ನಮ್ಮನ್ನ ದೊಡ್ಡಗಳವ್ರೆ ಇದಾರ ನಮ್ಮನ್ ಬೈ. ಓ ವೆರಿ ನೈಸ್, ಬನ್ನಿ ಹೋಗ್ಬೇಡ ಅಂತ. ಅಲ್ಲಿ ತೋಟದ್ದು ಚಿಗುರು ಚೆನ್ನಾಗಿ ಬರ್ತಾ ಇದೆ. ಹೌದು 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 ಹೌದು. ನಮ್ಮ ಏರಿಯಾದಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲ ನೀರು ಹೊಡೆದವ್ರದ್ದೆಲ್ಲ ಚೆನ್ನಾಗಿದೆ. ಹೌದು ಹೌದು ಹೌದು, ನಿಜ ಕಾಣಿಸ್ತು ಎಲ್ಲ ಇವ್ರ. ಓ ಗರಿ ಎಲ್ಲ ಬಂದಾಯ್ತು ಇವರು. ಬಂದಾಗಿದೆ. ಬನ್ನಿ ಇನ್ಯಾರು ನೋಡಿ, ನೋವನ್ ಬಾಯ್ ಸಿಕ್ಕಿದ್ದಾರೆ. ಹಾಯ್ ನೋವನ್ ಬಾಯ್, ಏನ್ ಸಮಾಚಾರ? ನಿಜ ಹೇಳ್ಬೇಕಾದ್ರೆ ತಿಂಗಳಾಯ್ತು ನಿಜವಾಗ್ಲು ಇದೊಂದು ನಮ್ದು ಒಂಥರ ಟೀಮ್ ಇದ್ದಂಗೆ. ಇಲ್ಲಿಗೆ ಬಂದಷ್ಟು ನಮಗೆ ನಾಲೆಜ್ ಸಿಕ್ಕತ್ತೆ. ಯಾಕೆ ಖುಷಿ ಆಗುತ್ತೆ ಅಂತಂದರೆ ಕಾಫಿ ಕುಡಿಯೋಕೆ ಬಂದೆ, ನಾಲೆಜ್ ತೊಗೊಂಡು ಹೋಗ್ತಿದ್ದೀವಿ ಅದ್ರ ಜೊತೆಗೆ. ಅದೇ ಒಂದು ಖುಷಿ ಇವ್ರ ಜೊತೆ ಏನು ಅಂತ. ಮತ್ತು ಏನು ಒಂದು ಹೇಳಬೇಕು ಅಂತಂದರೆ ಕೃಷ್ಣಣ್ಣಂದು ಪಕ್ಕ ತೋಟ, ನೋಮನ್ ಬಾಯ್ದು ರೋಡ್ ಈ ಕಡೆ ಇವ್ರ ತೋಟ, 2 ಜನದು ಮೆಣಸದು ಭಾರಿ ಚೆನ್ನಾಗಿ ಸಿಗಿರಿದೆ. ಏನು ಕತೆ ಏನು ಮಾಡಿದ್ರಿ ಅಂತ ಹೇಳಿ ನಮ್ಮ ವ್ಯೂವರ್ಸಿಗೆ. ಈಗ ಇವಾಗ ನಮ್ಗೆ ಏನಾಗಿದೆ, ಇಬ್ರು ಸೇರಿ ಮಾಡೋದ್ರಿಂದ ಮಾತಾಡ್ಕೊಂತೀವಿ. ಯಾವಾಗ ನೀರು ಹೊಡಿಬೇಕು, ಕರೆಕ್ಟ್, ಯಾವಾಗ ಮರಗಸಿ ಮಾಡಬೇಕು, ಕರೆಕ್ಟ್. ಸ್ವಲ್ಪ ಹೆಲ್ತಿ ಕಾಂಪಿಟೇಷನ್ ಇದೆ. ಮತ್ತೆ ಇನ್ನೊಂದು ಏನು, ಇವರು ದೊಡ್ಡ ಏರಿಯಾ, ಸ್ಪೀಡ್ ಆಗಿ ಹಿಡಿದು ಬಿಡ್ತಾರೆ. ನಮ್ಗಿಂತ ಸ್ಪೀಡ್ ಆಗಿ ಕೃಷ್ಣಣ್ಣ ಇರ್ತಾರೆ. ಹೌದು, ಕೃಷ್ಣಣ್ಣ ಹೇಳ್ತಾ ಇದ್ರು 4 ಟೀಮ್ ಸ್ಪ್ರಿಂಕ್ಲರ್ ಹೊಡಿತಿದ್ದಾರೆ ಅಂತ. ಹೌದು, 4 ಟೀಮ್ ಸ್ಪ್ರಿಂಕ್ಲರ್ ಹೊಡಿತಿದ್ದಾರೆ ಅಂತ ಹೇಳಿದ್ರು. ಆದರೆ ಒಂದು ಕೀ ಏನು ಅಂತ ನೀವು ಹೇಳ್ದಂಗೆ, ರೈಟ್ ಟೈಮ್ಗೆ ಶೇಡ್ ತೆಗೆದಿದ್ದಾರೆ, ರೈಟ್ ಟೈಮಿಗೆ ನೀರು ಕೊಟ್ಟಿದ್ದಾರೆ, ರೈಟ್ ಟೈಮಿಗೆ ಮಳೆ ಬಂತು. ಮತ್ತು ಇನ್ನೊಂದು 10 ಡೇಸಲ್ಲಿ ವೆದರ್ ಭಾರಿ ಸಪೋರ್ಟ್ ಆಗ್ತಾ ಇದೆ ಮೆಣಸಿಗೆ. ಒಳ್ಳೆ ಬಿಸಿಲು ಮಳೆ ಹೌದು ಹೌದು. ಕಾರ್ತಿಕ್ ಜಿ, ಎಲ್ಲಿ ಪನ್ನೀರ್ ಒಂದಿರುತ್ತೆ ಹೌದು, ಅಲ್ಲಿ ಶೇಡ್ ಓಪನ್ ಆಗ್ಲೇಬೇಕು, ನೀರು ಬೇಕೇ ಬೇಕು. ಬೇರೆ ವೆರೈಟಿ ನಮ್ಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಹತ್ರ P1 ಇರೋದ್ರಿಂದ ಹೌದು ಇದು ಬೇಕೇ ಬೇಕು. ಮತ್ತೆ ವೆದರ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಎಕ್ಸಾಕ್ಟ್ಲಿ, ಬಿಸಿಲು ಆಯ್ತು, ಹೌದು, ಒಳ್ಳೆ ಫಾಸ್ಟ್ ಆಗಿ ಮೂವ್ ಆಗ್ತಾ. ಹೌದು. ಅರಬೇಕೇನು ಅಷ್ಟೇ. ಬನ್ನಿ ಇಲ್ಲಿ ನೋಡಿ, ಅರಬೇಕ ನೋಡಿ, ಇಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ನೋಡಿ, ಇಲ್ಲಿ ಅರಬೇಕೆಲ್ಲ ಹೆಂಗಿದೆ ಅಂತ. ಚಂದ್ರಗಿರಿ ಅಲ್ಲಣ್ಣ ನೋಡಿ, ಇದ್ರಲ್ಲಿ ಹೆಂಗಿದೆ ಅಂತ ನೋಡಿ. ಇಲ್ಲಿ ನೋಡಿ ಹಿಂಗೆ ಸೂಪರ್. ತುಂಬ ಖುಷಿ ಆಯ್ತು ಬಂದಂಗೆ. ಮುಂದೆ ಎಲ್ಲ ಕಾವೇರಿ ಕಾರ್ತಿಕ್ ಜಿ, ಬನ್ನಿ. ಇದು ಏನ್ ಮಾಡಿದೆ, ಸೀದಾ 5.25 ಇದ್ದಿದ್ದು 6.5 ಮಾಡ್ಬಿಟ್ಟಿದ್ದೀನಿ. ಅಲ್ಲ ಹೈಟ್. ಓಕೆ ಓಕೆ ಓಕೆ. ಇನ್ನ ಒಂದು 4 ವರ್ಷ ಕುಯ್ಯೋದು, ಒಳ್ಳೆ ಕ್ರಾಪು. ನಂತರ ಚಂದ್ರಗಿರಿಗೆ ಹೋಗೋದು. ಇವಾಗ ಇರೋ ಕಾವೇರಿ ನೀವು ಅಲ್ಲಿ ಅಂಡರ್ಲೈನ್ ಹಾಕೊಳ್ತಿಲ್ಲ, ಅಪ್ರೂಟ್ ಮಾಡ್ಬಿಟ್ಟು ಬೆಸ್ಟ್ ಅದು. ಆಗ ಮೆಣಸನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಆಗ ಬನ್ನಿ ಹಿಂಗೆ ಹೋಗೋಣ, ಹಂಗೆ ನೋಡ್ಕೊಂಡು. ಕೃಷ್ಣಣ್ಣ ಬನ್ನಿ. ಬೆಂಗಳೂರಿಗೆ ಕೂತ್ಬಿಟ್ರಿ. ಬ್ಯಾಂಗ್ಳೂರು ಅದೇ ಇತ್ತು, ಮಕ್ಕಳು ಹೇಳಿದ್ನಲ್ಲ ಕ್ರಿಕೆಟ್ ಹೋಗ್ತಾ ಇದ್ದೀವಿ ಅಂತ, ಹಂಗೆ ಅಂತ. ಹೌದು ನೋಡಿ ಇಲ್ಲಿ ಕಾರ್ತಿಕ್ ಹೇಗೆ ಕಾಡುತ್ತೆ ನಮ್ಮ ಮೆಣಸು. ನೀನು ತಿರ್ಗಾಡ್ತಾ ಇರ್ತೀಯ ಆ ಕಡೆ ಈ ಕಡೆ ಸ್ವಲ್ಪ. ಇಲ್ಲ, ನಂದು ಈಗ ಏನು ಎಕ್ಸ್ಪೆಷಲ್ ಏನು ಗೊತ್ತಾ, ಈ ಸತಿ ನಾನು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಚೀಕ್ನಳ್ಳಿ ನನಗೆ ಕಸ್ಕೆಬೆಲ್ನ ಮೇಲೆ ಬರ್ತಾ ಈ ಕಡೆ ಬರ್ತಾ ಅಷ್ಟು ಮೆಣಸಾಗಿ ಇರಲಿಲ್ಲ, ಅಂದರೆ ಚಿಗ್ರೆ ಇಲ್ಲ. ಇಲ್ಲಿ ಬಂದಷ್ಟೇ ಕಂಪ್ಲೀಟ್ ಚೇಂಜ್ ಈ ಸೈಡು. ಹೌದು, ಅಲ್ಲ ಲಾಸ್ಟ್ ಇಯರ್ ಚೀಕ್ನಳ್ಳಿ ಚೆನ್ನಾಗಿದೆ ಅಂತ ಕ್ರಾಪ್ ಬಂತು. ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ನಮ್ಮ ನೈಬರ್ಸು ಎಲ್ಲರ ಹತ್ರನೂ ಸ್ವಲ್ಪ ಅವರೇಜ್ ಆಗಿತ್ತು. ಹೌದು 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 ಹೌದು. ಬಟ್ ಈ ವರ್ಷ ಕಳೆದ ವರ್ಷಕ್ಕಿಂತ ಮೀರ್ಸುತ್ತೆ. ಇದಕ್ಕೆ ನೋಡಿದ್ರೆ ಆಗ್ಲೇ 3 ರೌಂಡ್ ಸ್ಪ್ರಿಂಕ್ಲರ್ ಆಗಿದೆ. 3 ರೌಂಡ್ ಸ್ಪ್ರಿಂಕ್ಲರ್ ಆಗಿದೆ. ಎಷ್ಟು ರೌಂಡ್ ಗೊಬ್ಬರ ಇದೆ ಅಣ್ಣ ನಿಮ್ದು? ಗೊಬ್ಬರ 1 ರೌಂಡ್ ಗೊಬ್ಬರ ಆಯ್ತು. 1 ರೌಂಡ್ ಗೊಬ್ಬರ, 2 ರೌಂಡ್ ಆಯ್ತು. ಫಾಲಿಯರ್ 2 ರೌಂಡ್ ಆಯ್ತು. ನಿಮ್ದು? ನಮ್ದು ಗೊಬ್ಬರ 2 ರೌಂಡ್ ಆಯ್ತು, ಫೋಲಿಯರ್ 1 ರೌಂಡ್. ನಿಮ್ದು ಏನಣ್ಣ ಫಾಲಿಯರ್ ಏನು ಮಾಡಿದ್ರಿ? ಫೋಲಿಯರು MKP, ಒಲಾಗ್ರೋದು ಮೆಗಾಫಾಲು, ಓಕೆ, ಬ್ರೆಕ್ಸಿಲ್ ಪ್ಲಸ್. ಅದ್ರಲ್ಲಿ ಸ್ವಲ್ಪ ರಿಸಲ್ಟ್ ಕಾಣಿಸ್ಕೊಂತು ನನಗೆ, ಕಾಫಿ ಮತ್ತೆ ಇದರಲ್ಲಿ ಅನ್ಕೊಂಡಿದ್ದೀನಿ. ವೆರಿ ನೈಸ್. ಬೇರೆಯವ್ರು ನೋಡಿದ್ರೆ ಗೊತ್ತಾಗುತ್ತೆ. ಹೌದು 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 ಹೌದು. ನನ್ನ ಸೆಟ್ಟಿಂಗ್ಸು ಕಾಫಿ, ಹೌದು, ಇಲ್ಲಿ ನೋಡು ಯಾವ ಥರ ಸೆಟ್ಟಿಂಗ್ಸ್ ಇದೆ. ನಿಜ ಕಾಫಿ ಅದೇ ಹೇಳ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಹಿಂಗೆ ಅಂತ ನೋಡಿ, ಅದೇ ಹೇಳ್ತೀರಾ ಸೈಜ್. ಇಲ್ಲಿ ನೋಡಿ ಇದೆಲ್ಲ ಸೈಜ್ ವೆರಿ ನೈಸ್. ನೀವು ಅನ್ಕೋಬೇಡಿ ಹೊರಗಡೆ ಒಳಗೇನು ಹಿಂಗಿದೆ ನೋಡಿ. ಇಲ್ಲಿ ಒಳಗೆ ನೋಡಿ, ಇಲ್ಲಿ ನೋಡಿ ಕಲರ್ ಕಾಫಿ ಗಿಡದ್ದು. ಇವಾಗ ನಾನು ಏನನ್ನೋದು, ನೆಕ್ಸ್ಟ್ ವುಡ್ಗೆ ರೆಡಿ ಆಗಿರೋದು ಎಷ್ಟು ಬಂತು? 6-7 ಬಂದ್ಬಿಟ್ಟಿದೆ. 1 2 3 4 5 6 ಆಯ್ತಾ. ಕೆಲವುದ್ರಲ್ಲಿ 7 8ವರೆಗೂ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಕ್ರಾಪ್ ಇದೆ ನೋಡಿ, ಇಲ್ಲಿಂದ ನೀವು ಶುರು ಮಾಡು. 1 2 3 4 5 6 7 8 9 10 11 ಆಯ್ತಾ. ನೆಕ್ಸ್ಟ್ ಮತ್ತೆ 6 7 ಬಂದಿದೆ. ಇನ್ನೊಂದು 5-6 ಬರುತ್ತೆ. ಸೂಪರ್. 10 ಬರಲೇಬೇಕು. ಹೌದು. ಮತ್ತೆ ಕೃಷ್ಣ ಏನು ಹೇಳ್ತೀರಾ ನೀವು? ಇನ್ ಟೈಮಿಗೆ ಕೆಲಸ ಮಾಡಿದ್ರೆ ಎಕ್ಸಾಕ್ಟ್ಲಿ ನಾವು ಚಂದ್ರಗಿರಿ ಎಲ್ಲ ಇದು ಕಾವೇರಿ ಎಲ್ಲ ತೆಗಿತಾ ಇದಾರಲ್ಲ. ಬಟ್ ಕಾವೇರಿಲಿ ನನ್ಗೆ 4 ವರ್ಷದಿಂದ ಒಳ್ಳೆ ಕ್ರಾಪ್ ಹೌದೌದು. ಬಟ್ ಅದು ಇವಾಗ ಏನಂದ್ರೆ ಸ್ವಲ್ಪ ಗಿಡ ವಯಸ್ಸಾಯ್ತು ಅಂತ ಒಂದು 6 ಹೈಟ್ ಬಿಟ್ಟು
ಕುಯ್ದ್ಬಿಟ್ಟು ಆಮೇಲೆ ಏರ್ಪೋರ್ಟ್ ಮಾಡೋದೆ. ಹೌದು ಎಕ್ಸಾಕ್ಟ್ಲಿ. ಹೌದು ನೋಡಿ ಇಲ್ಲಿ ಕ್ರಾಪ್ ಯಾವ ರೀತಿ ಹಿಡಿಯುತ್ತೆ. ಹೌದು ನೋಡಿ ಹಿಂಗಿದೆ ಅಂತ. ಹಾವೇರಿ ಸ್ಟಾರ್ಟಿಂಗ್ ಅಲ್ಲ ಇದಿನ್ನು ಸ್ವಲ್ಪ ಸೈಜ್ ಆದ್ಮೇಲೆ ಇದು ಸ್ವಲ್ಪ ಎಳ್ದು ಕಟ್ಟಬೇಕಾ, ಕೊಡೋ ಸಪೋರ್ಟ್ ಎಲ್ಲ ಕೊಡ್ಬೇಕು. ಹೌದೌದು ಹೈಟ್ ಬಂತಲ್ಲ, ಬಗಿದೆ. ಹೌದು ನೈಸ್. 2ನೇ ಮಟ್ಟ 3ನೇ ಮಟ್ಟ. 3ನೇ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. 3ನೇ ಮಟ್ಟ. ಮತ್ತೆ ಎಲ್ಲರೂ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀವ ಸಿರ್ಸಿ ಹೋಗ್ಬೇಕು. ಹೋಗೋದು ಏನು ಮುಖ ನೋಡ್ತಿದ್ದಾರೆ ಇವಾಗ ಸಿರ್ಸಿ ಹೋಗೋದಾ ಬೇರೆ ಕಡೆ ಹೋಗೋದಾ? ಹಾಂ ನೋಡಿ ಹೆಂಗೆ ಅಂದ. ಹಸಿರನ್ನೋರು ಥೈಲ್ಯಾಂಡ್ಗೆ ಇಟ್ಟಿದ್ದಾರೆ. ಥೈಲ್ಯಾಂಡ್ ಹೋಗ್ತಾರೆ. ಇಲ್ಲ ಮತ್ತು ಇನ್ನೊಂದು ಹೇಳಬೇಕು, ನವಂಬರ್ಲಿ ವಿಯೆಟ್ನಾಂ ಪ್ಲಾನ್ ಆಗಿದೆ. ಹಾಂ ಬನ್ನಿ ಚೆನ್ನಾಗಿರುತ್ತೆ. ವಿಯೆಟ್ನಾಂ ನೋಡಿ ಮಳೆಗಾಲ ಅಂತಂದಮೇಲೆ ಜಿಗಣೆ ಸ್ಟಾರ್ಟ್ ಆಗಲೇಬೇಕು. ಫಸ್ಟ್ ಬುಲೆಟು ಕೃಷ್ಣಣ್ಣಂಗೆ ಬಿದ್ದಿದ್ರಿಂದ ಅದಕ್ಕೆ ತೆಗೆದು ಬಾನೆಟ್ ಮೇಲೆ ಹಾಕ್ಬಿಟ್ಟಿದ್ರೆ ಬಿಸಿಲು ನಿಲ್ಲಕ್ಕೆ ಆಗ್ತಿಲ್ಲ. ನೋಡಿ ಇಲ್ಲಿ ಹೋಗ್ತಾ ಇದೆ, ಒಳ್ಳೆ ಓಡಾಡ್ತಾ ಇದೆ ನೋಡಿ ಇಲ್ಲಿ ಬಿಸಿ. ನೋಡಿ ಹೆಂಗೆ ಒಂದು ಸೊಯ್ ಅಂತ ಹತ್ತಿದೆ ಮೈ ಮೇಲೆ ಅಲ್ಲ. ನೋಡಿ ಹಿಂಗೆ ಇಲ್ಲಿಗೆ ರೋಸಿಗೆ ಬಂದಿದೆ ನಮ್ಮ ಮ್ಯಾನೇಜರ್. ನೋಡಿ ಇಲ್ಲಿ ಸುರೇಶ್. ಏನಮ್ಮ ಸುರೇಶ್ ನೋಡಿ ಕೋಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ತುಂಬ ಖುಷಿ ಆಯ್ತು ನೋಡ್ಬಿಟ್ಟು. ಏನಿದೆ ಸ್ಪೆಷಲ್ಲು? ಸ್ಪೆಷಲ್ ಡೈಲಿ ಮೆನ್ಯೂನೇ ಇದೆ ಸರ್. ಹೌದಾ? ನಮಗೆ ಸೂಪ್ ಕೊಡ್ರಿ, ಮ್ಯಾಂಚೂರಿ ಸೂಪ್ 2/3. ಸೂಪರ್ ಮಾತ್ರ. ಸಕ್ಕ ಸ್ಮಾರ್ಟ್ ಅಲ್ಲ ಅಣ್ಣ ನಮ್ಮ ಸುರೇಶ. ಬನ್ನೀಗ ಹೋಗಿದ್ವಿ ಗ್ರೋಸಲ್ಲಿ ಅಣ್ಣ. ಮತ್ತು ಇನ್ನೊಂದೇನು ಗೊತ್ತಾ, ಇವತ್ತು ಬಂದಿದ್ದು ತೋಟ ನೋಡಿದ್ದು ತುಂಬ ಖುಷಿ ಆಯ್ತು. ಯಾಕೆಂದ್ರೆ ಆಫ್ಟರ್ 78 ಡೇಸ್ ಆಯಿತು ಆಲ್ಮೋಸ್ಟ್ ಅವ್ರನ್ನ ಮೀಟ್ ಮಾಡಿದ್ರೆ. ಬಂದಷ್ಟೇ ದೋಸೆ ತಿನ್ನಿಸಿಲ್ಲ, ಫಸ್ಟ್ ಹೋಗ್ಬಿಟ್ಟು ತೋಟ ನೋಡೋಕೆ ಕರ್ಕೊಂಡೋದ್ರು. ಅದೇ ಒಂದು ಖುಷಿ ನಮಗೆ ಇವ್ರನ್ನ ಮೀಟ್ ಮಾಡಿದಾಗ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನು ನಮ್ಮದು, ಏನು ಮಾಡೋಣ? ನೆಕ್ಸ್ಟ್ ಒಂದು ಒಳ್ಳೆ ತೋಟ ತೋಟ ವಿಸಿಟ್ ಮಾಡೋಣ. ಹಳೆ ಬ್ಲಾಗ್ ಈಗ ಯಾಕೆಂದ್ರೆ ನಾವು ಹಳೆಯಲ್ಲಿ ಏನು ಮಾಡ್ತೀವಿ, ತೋಟ ವಿಸಿಟ್ ಮಾಡ್ತಾ ಇದ್ವಿ. ಸಿರ್ಸಿ ಸೀರೀಸ್ ನೋಡಿ ಹೆಂಗಿತ್ತು, ಭಾರಿ ಚೆನ್ನಾಗಿತ್ತು. ಒಟ್ಟಿಗೆ ಈಗ ಎಲ್ಲರೂ ಒಂದು ಪ್ಲಾನ್ ಮಾಡೋಣ. ಅಟ್ಲೀಸ್ಟ್ ಒನ್ ಡೇ ಉಳಿದು ನೆಕ್ಸ್ಟ್ ಡೇ ಬರೋಕ್ಕೆ. ಓಕೆ ಪುತ್ತೂರು ಅದು ಮಾಡ್ಬೋದು. ಪುತ್ತೂರು ಮಾಡ್ಬೋದು. ಪುತ್ತೂರು ಮಾಡ್ಬೋದು. ಪುತ್ತೂರಲ್ಲಿ ಮಾಡೋಣ. ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ, ಎಲ್ಲರಿಗೂ ತಿಳಿಸ್ಬೋದು. ಪುತ್ತೂರಲ್ಲಿ ಮಾಡ್ಬೋದು. ವಾಪಸ್ ಸಿರ್ಸಿಗೆ ಒಂಥರ ಹಿಂಗೆ ಅಂತಾರೆ ಬಿಡಿ. ಅದು ಸಿರ್ಸಿಗೆ ಹೋಗ್ಬೋದು, ಚೆನ್ನಾಗಿರುತ್ತೆ ಅಲ್ಲಿ ಹೆಂಗೆ. ಜಾಲಿ ಟ್ರಿಪ್. ಹೌದು ಸೂಪರ್. ಅಂದರೆ ಥ್ಯಾಂಕ್ ಯು ವೆರಿ ಮಚ್. ನೋನ್ ಬಾಯ್ ಕೃಷ್ಣ, ಥ್ಯಾಂಕ್ ಯು. ಸಿಗೋಣ ಅಂದರೆ ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that the ride or die. I keep